ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ದಸರಾ ಹಬ್ಬ ನಮ್ಮ ಹಿಂದೂಗಳಿಗಿರುವಂಥ ದೊಡ್ಡ ಹಬ್ಬಗಳಲ್ಲಿ ಒಂದು. ಆಶ್ವಯುಜ ಶುದ್ಧ ಪಾಡ್ಯಮಿಯಿಂದ ಆಶ್ವಯುಜ ಶುದ್ಧ ನವಮಿಯವರೆಗೂ 9 ದಿನಗಳ ಕಾಲ ದೇವಿ ನವರಾತ್ರಿಗಳು ಆಚರಿಸುತ್ತಾರೆ. 10ನೇ ದಿನದಂದು ವಿಜಯದಶಮಿ, ಇದನ್ನೇ ದಸರಾ ಅಂತ ಕರೀತಾರೆ. ಇದು ಮುಖ್ಯವಾಗಿ ಆದಿಶಕ್ತಿಯನ್ನು ಆರಾಧಿಸುವಂತ ಹಬ್ಬ. ಈ ನವರಾತ್ರಿಗಳು ತುಂಬಾನೇ ಶಕ್ತಿಯುತವಾದಂತ ದಿನಗಳು. ಈ 10 ದಿನಗಳ ಸಮಯದಲ್ಲಿ ಯಾವುದೋ ಒಂದು ದಿನ ನೀವು ಬಿಡುವು ಮಾಡಿಕೊಂಡು ಬೇವಿನ ಮರದ ಹತ್ತಿರ ಹೋಗಿ ಅದರ ಬುಡದ ಹತ್ತಿರ ಈ ಒಂದು ವಸ್ತುವನ್ನು ಇಟ್ಟು ಬನ್ನಿ ಸಾಕು. ಈ ರೀತಿ ಮಾಡಿದರೆ ನಿಮಗಿರುವಂತ ದರಿದ್ರ ಬಾಧೆಗಳೆಲ್ಲ ಹೋಗಿ ಅದೃಷ್ಟ ಕುಲಾಯಿಸುತ್ತೆ. ನಿಮ್ಮ ಜಾತಕ ಬದಲಾಗುತ್ತೆ. ಜೀವನದಲ್ಲಿ ಅಭಿವೃದ್ಧಿ ಇಲ್ಲ ಎಂದು ಕೊರಗುವವರು, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಲಾಭ ಇಲ್ಲ ಅನ್ನುವರು ಈ ದೇವಿ ನವರಾತ್ರಿಗಳಲ್ಲಿ ಯಾವುದೋ ಒಂದು ದಿನ ಬೇವಿನ ಮರದ ಕೆಳಗೆ ಈ ಒಂದು ವಸ್ತು ಇಟ್ಟುಬಿಡಿ. ಏಕೆಂದರೆ ಬೇವಿನ ಮರ ನಮ್ಮ ಜೀವನದಲ್ಲಿರುವ ಕಷ್ಟಗಳನ್ನು ನಿವಾರಿಸಿ ನಮಗೆ ಸುಖವನ್ನು ಕೊಡುತ್ತದೆ. ಬೇವಿನ ಮರ ಅಂದರೆ ಆದಿಶಕ್ತಿಗೆ ತುಂಬಾ ಇಷ್ಟ. ಇದೇ ಕಾರಣದಿಂದಾನೇ ದೇವಿಯ ಅಲಂಕಾರಕ್ಕೆ, ವ್ರತಕ್ಕೆ, ಪೂಜೆಗಳಿಗೆ ತಪ್ಪದೆ ಬೇವಿನ ಎಲೆಗಳನ್ನು ನಾವು ಬಳಸುತ್ತೀವಿ. ಬೇವಿನ ಮರವನ್ನು ನಾವು ಪೂಜೆ ಮಾಡಿದರೆ ದೇವಿ ಸಂತೋಷಿಸುತ್ತಾಳೆ. ಬೇವಿನ ಮರ ನಮಗೆ ಆರೋಗ್ಯದ ಜೊತೆ ಅದೃಷ್ಟ ಕೂಡ ಕೊಡುತ್ತೆ. ಬೇವಿನ ಮರದಲ್ಲಿ ಆದಿಶಕ್ತಿ ಹಾಗೂ ಸೀತಾದೇವಿ ವಾಸವಿರುತ್ತಾರೆ. ಬೇವಿನ ಮರವನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿ ಅಥವಾ ನೆಗೆಟಿವಿಟಿ ಹೊರಟು ಹೋಗುತ್ತೆ. ಅಷ್ಟೇ ಅಲ್ಲದೆ ಇದು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಅಥವಾ ಪಾಸಿಟಿವಿಟಿಯನ್ನು ಹೆಚ್ಚಿಸುತ್ತೆ. ನಮಗೆ ಶನಿದೋಷ ಇತ್ತು ಅಂದರೆ ಎಲ್ಲಿಲ್ಲದ ಸಮಸ್ಯೆಗಳು ನಮ್ಮ ಬೆನ್ನಿಗೆ ಬಂದು ಅಂಟಿಕೊಳ್ಳುತ್ತವೆ. ಆದ್ದರಿಂದಲೇ ಶನಿದೋಷ ಹೋಗಲಾಡಿಸಿಕೊಳ್ಳಲು ನಾವು ಎಷ್ಟೋ ಪ್ರಯತ್ನಗಳು ಮಾಡುತ್ತಿರುತ್ತೀವಿ. ನಮಗೆ ಶನಿದೋಷ ಇದ್ದರೆ ಪ್ರತಿದಿನ ನಾವು ಬೇವಿನ ಮರವನ್ನು ಪೂಜಿಸಬೇಕೆಂದು ಪಂಡಿತರು ಹೇಳುತ್ತಾರೆ. ಇದು ಬೇಗನೆ ಶನಿದೋಷದಿಂದ ವಿಮುಕ್ತಿ ಕಲುಗಿಸುತ್ತೆ. ಅಂತಹ ಶಕ್ತಿಯುತವಾದ ಬೇವಿನ ಮರದ ಬುಡದ ಹತ್ತಿರ ಏನನ್ನು ಇಟ್ಟರೆ ನಮಗೆ ಅದೃಷ್ಟ ಕುಲಾಯಿಸುತ್ತೆ, ದೇವಿ ಆಶೀರ್ವಾದ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈಗ ನಾವು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದಂತ ಚಿಕ್ಕ ಕತೆ ಕೇಳಿ ಅದರ ನಂತರ ಪರಿಹಾರ ತಿಳಿದುಕೊಳ್ಳೋಣ. ಪೂರ್ವದಲ್ಲಿ ಒಂದು ರಾಜ್ಯಕ್ಕೆ ಧರ್ಮಾಂಗ ಎಂಬ ರಾಜನಿದ್ದ. ಅವನಿಗೆ ಸತ್ಯವತಿ ಎಂಬ ಹೆಂಡತಿ ಇದ್ಲು. ಈ ದಂಪತಿಗಳಿಗೆ 100 ಜನ ಮಕ್ಕಳಿದ್ರು. ಒಂದು ಯುದ್ಧದಲ್ಲಿ ಆ 100 ಜನ ಮಕ್ಕಳು ಕೂಡ ಮೃತಪಟ್ಟರು. ಒಂದೇ ಸಾರಿ 100 ಮಕ್ಕಳನ್ನು ಕಳೆದುಕೊಂಡ ಆ ದಂಪತಿಗಳು ತುಂಬಾನೇ ಚಿಂತೆಗೀಡಾದರು. ಇನ್ನು ಅವರಿಗೆ ಜೀವನದ ಮೇಲೆ ವಿರಕ್ತಿ ಹುಟ್ಟಿಕೊಂಡಿತು. ಇಷ್ಟೊಂದು ಹಣ, ಆಸ್ತಿ, ಸಂಪತ್ತು ಯಾರಿಗಾಗಿ? ನಮ್ಮಿಬ್ಬರಿಗೆ ಇದೆಲ್ಲ ಏಕೆ ಬೇಕು ಅಂದುಕೊಂಡು ಇರುವುದನ್ನೆಲ್ಲ ಬಡವರಿಗೆ ದಾನ ಮಾಡಿ ಕಾಡಿಗೆ ಹೊರಟು ಹೋದರು. ಅಲ್ಲಿ ತಪಸ್ಸು ಮಾಡಲು ಕುಳಿತುಕೊಂಡರು. ಯಾವುದೇ ಕೋರಿಕೆ ಇಲ್ಲದೆ ತಪಸ್ಸು ಮಾಡುತ್ತಿರುವ ಇವರ ಭಕ್ತಿಯನ್ನು ಲಕ್ಷ್ಮೀದೇವಿ ಮೆಚ್ಚಿಕೊಂಡಳು. ಕೂಡಲೇ ಅವರ ಮುಂದೆ ಪ್ರತ್ಯಕ್ಷಗೊಂಡು, ನಿಮ್ಮ ಹತ್ತಿರ ಇರುವ ಐಶ್ವರ್ಯ, ಸಂಪತ್ತು ಎಲ್ಲವನ್ನೂ ಕೂಡ ಬಡವರಿಗೆ ನೀವು ದಾನ ಮಾಡಿದ್ದೀರಿ. ಆದರೆ ನನಗೆ ನಿಮಗೇನಾದರೂ ಕೊಡಬೇಕು ಅನಿಸುತ್ತಿದೆ. ನಿಮಗೆ ಯಾವುದಾದರೂ ತೀರದ ಕೋರಿಕೆ ಇದ್ದರೆ ಹೇಳಿ ಎಂದು ಕೇಳಿದರು. ಆಗ ಸತ್ಯವತಿ, ಅಮ್ಮ, ನಾವು ಜೀವನದ ಮೇಲೆ ಯಾವುದೇ ಕೋರಿಕೆ ಇಲ್ಲದೆ ಕಾಡಿಗೆ ಬಂದು ತಪಸ್ಸು ಮಾಡುತ್ತಾ ಕುಳಿತುಕೊಂಡೆವು. ಆದರೆ ಈಗ ನೀವು ಏನು ಬೇಕು ಎಂದು ಕೇಳುತ್ತಿರುವುದರಿಂದ ನನ್ನ ಮನಸ್ಸಿನಲ್ಲಿರುವ ಒಂದು ಕೋರಿಕೆ ಹೇಳುತ್ತೇನೆ. ನಾನು 100 ಮಕ್ಕಳಿಗೆ ಜನ್ಮ ಕೊಟ್ಟೆ. ಆದರೆ ಎಲ್ಲರನ್ನೂ ಕೂಡ ಒಂದು ಯುದ್ಧದಲ್ಲಿ ಕಳೆದುಕೊಂಡೆ. ಪುತ್ರ ಶೋಕ ನನ್ನಿಂದ ಅನುಭವಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ನೀನೇ ನನಗೆ ಮಗಳಾಗಿ ಜನಿಸುತ್ತೀಯಾ ಎಂದು ಕೇಳಿದಳು. ಧರ್ಮಾಂಗ ಕೂಡ ನನ್ನ ಹೆಂಡತಿ ಕೋರಿಕೆಯೇ ನನ್ನ ಕೋರಿಕೆ ಕೂಡ ಎಂದು ಹೇಳಿದ. ಇದರಿಂದ ಅವರ ಕೋರಿಕೆ ಈಡೇರಿಸಲು ಲಕ್ಷ್ಮೀದೇವಿ ಸತ್ಯವತಿ ಗರ್ಭದಲ್ಲಿ ಜನಿಸಿದಳು. ಆಕೆಯನ್ನು ನೋಡಲು ಬಂದ ಋಷಿ ಮುನಿಗಳು ಬದುಕಮ್ಮ ಎಂದು ಆಕೆಗೆ ಹೆಸರಿಟ್ಟರು. ಲಕ್ಷ್ಮಿ ಇರುವ ಹತ್ತಿರ ಅಷ್ಟೈಶ್ವರ್ಯಗಳು ಬರುವುದರಿಂದ
ಮತ್ತೆ ಧರ್ಮಾಂಗ ಹಾಗೂ ಸತ್ಯವತಿಗೆ ಸಂಪತ್ತು ಐಶ್ವರ್ಯ ಎಲ್ಲವೂ ಬಂತು. ಬದುಕಮ್ಮ ಬೆಳೆದು ದೊಡ್ಡವಳಾದ ನಂತರ ಶ್ರೀ ಮಹಾವಿಷ್ಣು ಚಿತ್ರಾಂಗ ಎಂಬ ರಾಜನ ರೂಪದಲ್ಲಿ ಬಂದು ಆಕೆಯನ್ನು ಮದುವೆಯಾದರು. ಈ ಕತೆ ಕೇಳಿದರೆ ಯಾವ ರೀತಿ ಎಲ್ಲವನ್ನೂ ದಾನ ಮಾಡಿ ಕಳೆದುಕೊಂಡು ಜೀವನದಲ್ಲಿ ವಿರಕ್ತಿ ಹೊಂದಿರುವ ಧರ್ಮಾಂಗ ಹಾಗೂ ಸತ್ಯವತಿ ದಂಪತಿಗಳಿಗೆ ಮತ್ತೆ ಮಗಳು, ಹಣ, ಐಶ್ವರ್ಯ, ಸಂಪತ್ತು ಬಂತೋ ಅದೇ ರೀತಿ ನಮಗೂ ಕೂಡ ಬರುತ್ತದೆ ಎಂದು ಹೇಳುತ್ತಾರೆ. ಈಗ ನಾವು ಬೇವಿನ ಮರದ ಹತ್ತಿರ ಇಡಬೇಕಾದಂಥ ಪದಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲು ನೀವು 2 ಚೆನ್ನಾಗಿರುವಂಥ ಏಲಕ್ಕಿಗಳನ್ನು ತೆಗೆದುಕೊಂಡು ದೇವರ ಮನೆಯ ಮುಂದೆ ಕುಳಿತುಕೊಂಡು ಆ ಏಲಕ್ಕಿಗಳನ್ನು ನಿಮ್ಮ ಮುಷ್ಟಿಯಲ್ಲಿ ಹಿಡಿದುಕೊಂಡು ಕಣ್ಣು ಮುಚ್ಚಿ ನಿಮ್ಮ ಸಮಸ್ಯೆಗಳನ್ನು ಹೇಳಿ. ನಿಮಗೆ ಯಾರಿಂದಲಾದರೂ ಕಷ್ಟ ಆಗುತ್ತಿದ್ದರೆ, ನೋವಾಗುತ್ತಿದ್ದರೆ ಅದರ ಬಗ್ಗೆ ಕೂಡ ಹೇಳ್ಕೋಬಹುದು. ಹಾಗೆ ನಿಮಗೆ ವ್ಯಾಪಾರದಲ್ಲಿ ಲಾಭ ಇಲ್ಲ ಅಂದ್ರೆ, ಕೆಲಸ ಮಾಡೋ ಜಾಗದಲ್ಲಿ ತೊಂದರೆ ಇದ್ರೆ, ವಿದ್ಯೆ ಸರಿಯಾಗಿ ತಲೆಗೆ ಹತ್ತುತ್ತಿಲ್ಲ ಅಂದ್ರೆ, ಆರೋಗ್ಯದಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ರೆ, ಮದುವೆ ವಿಳಂಬ ಆಗ್ತಿದ್ರೆ, ಸಂತಾನ ಇಲ್ಲ ಅಂದ್ರೆ, ಈ ರೀತಿ ನಿಮಗೆ ಎಂಥ ಸಮಸ್ಯೆ ಇದ್ರೂ ಕೂಡ ಹೇಳ್ಕೊಳ್ಳಿ. ಅದರ ನಂತರ ಮನೆಯಿಂದ ಹೊರಗೆ ಬಂದು ಆ ಏಲಕ್ಕಿಗಳಿಂದ ನಿಮ್ಮ ತಲೆಯ ಸುತ್ತಲೂ 3 ಸಾರಿ ಸುತ್ತಿಕೊಳ್ಳಬೇಕು. ಅದರ ನಂತರ ಆ 2 ಏಲಕ್ಕಿಗಳನ್ನು ಬೇವಿನ ಮರದ ಬುಡದ ಹತ್ತಿರ ಎಸೆದು ಬಿಡಿ. ಈ ನವರಾತ್ರಿಗಳಲ್ಲಿ ಎಲ್ಲಾ ಸಮಯವೂ ಕೂಡ ಪವಿತ್ರವಾಗಿದೆ. ಹಾಗಾಗಿ ಈ ಪರಿಹಾರವನ್ನು ನೀವು ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು. ಒಂದು ಸಾರಿ ನೀವು ತಲೆಯ ಸುತ್ತ ಏಲಕ್ಕಿ ಸುತ್ತಿದ ನಂತರ ಮತ್ತೆ ಮನೆಯೊಳಗೆ ಹೋಗಬಾರದು. ನೇರವಾಗಿ ನೀವು ಬೇವಿನ ಮರದ ಬುಡದ ಹತ್ತಿರ ಎಸೆದು ಅದರ ನಂತರನೇ ನಿಮ್ಮ ಮನೆಗೆ ಹೋಗಬೇಕು. ಏಲಕ್ಕಿ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ. ಅದೇ ರೀತಿ ಬೇವಿನ ಮರ ಕೂಡ ಮಹಾಲಕ್ಷ್ಮಿಗೆ ಇಷ್ಟ. ಈ ಪರಿಹಾರ ಮಾಡೋದ್ರಿಂದ ಮಹಾಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ. ನೀವು ಕಳೆದುಕೊಂಡಿರುವಂತ ಹಣ, ಸಂತೋಷ, ಐಶ್ವರ್ಯ ಬೇರೆ ಏನಿದ್ದರೂ ಕೂಡ ನಿಮಗೆ ಮತ್ತೆ ಸಿಗುವಂತೆ ಮಹಾಲಕ್ಷ್ಮಿ ಮಾಡುತ್ತಾಳೆ. ಅದೇ ರೀತಿ ದುರ್ಗಾದೇವಿ ಕೂಡ ಸಂತೋಷಿಸಿ ನಿಮ್ಮನ್ನು ಆಶೀರ್ವದಿಸುತ್ತಾಳೆ. ಹಾಗಾಗಿ ಸ್ನೇಹಿತರೆ, ಈ ಚಿಕ್ಕ ಪರಿಹಾರ ಮಾಡೋಕೆ ತುಂಬಾ ಸಮಯ, ಖರ್ಚು ಏನೂ ಇಲ್ಲ. ಈ ನವರಾತ್ರಿ ಮುಗಿಯೋದ್ರೊಳಗೆ ತಪ್ಪದೆ ಈ ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಪ್ರಯೋಜನ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.